ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಜೀವನ ಸತ್ಯಕತೆ. ಭಗವಾನ್ ಶ್ರೀಕೃಷ್ಣನು ದೇವಕಿ ಮತ್ತು ವಸುದೇವನ ಮಗನಾಗಿ ಜನ್ಮ ತಾಳುತ್ತಾನೆ. ಕೃಷ್ಣನಿಂದಲೇ ಸೋದರ ಮಾವನಾದ ಕಂಸನ ಮರಣವಾಗುತ್ತದೆ ಎಂದು ತಿಳಿಯುತ್ತದೆ. ಶ್ರೀಕೃಷ್ಣನ ಜನನದ ಮುಹೂರ್ತ ಸಮೀಪವಾಗುತ್ತಿದ್ದಂತೆ ಪ್ರಕೃತಿಯಲ್ಲಿ ಶುಭ ಸೂಚನೆಗಳು ಕಾಣಿಸತೊಡಗಿದವು. ರೋಹಿಣಿ ನಕ್ಷತ್ರ ಪುಂಜವು ನಿಶ್ಚಲವಾಗಿ ಗೋಚರಿಸತೊಡಗಿತು. ವಾತಾವರಣದಲ್ಲಿ ಎಲ್ಲೆಲ್ಲೂ ಸುಮಧುರ ಸುಗಂಧ ಹಬ್ಬಿತು. ಜನರ ಮನದಲ್ಲಿ ಭಕ್ತಿ ಭಾವ ತುಂಬಿ ತುಳುಕಾಡತೊಡಗಿತು. ಶುಭ್ರವಾದ ಆಕಾಶದಲ್ಲಿ ದಾರಿಗಳು ಮಿನುಗತೊಡಗಿದವು. ನದಿಗಳು ಶುಭ್ರವಾಗಿ ಹರಿಯತೊಡಗಿದವು. ಕೆರೆ ಸರೋವರಗಳಲ್ಲಿ ರಾತ್ರಿ ಕಾಲದಲ್ಲೂ ಕಮಲಗಳು ಅರಳಿದವು. ಮರಗಳ ರೆಂಬೆಗಳು ಹೂವಿನ ಗೊಂಚಲುಗಳು ಭಾರದಿಂದ ಬಾಗಿದವು. ಹಕ್ಕಿಗಳು ಹಾಡಿದವು. ಜೇನುಹುಳುಗಳು ಝೇಂಕರಿಸಿದವು. ಅತ್ತ ದೇವಲೋಕದಲ್ಲಿ ಕೊಂಬು ಕಹಳೆಗಳು ಮೊಳಗಿದವು. ಕಿನ್ನರರು ಗಂಧರ್ವರು ಹಾಡು ಕುಣಿತಗಳಲ್ಲಿ ಲೀನರಾಗಿದ್ದರು. ಋಷಿಮುನಿಗಳು ದೇವದೇವನನ್ನು ಪ್ರಾರ್ಥಿಸತೊಡಗಿದರು. ದೇವತೆಗಳು ಪುಷ್ಪವೃಷ್ಟಿಯನ್ನು ಸುರಿಸಲು ಆಕಾಶದಲ್ಲಿ ಸೇರಿದ್ದರು. ಇಡೀ ಪ್ರಕೃತಿಯಲ್ಲಿ ಅದೇನೋ ನಿಗೂಢ ಸಂಭ್ರಮ ಉಲ್ಲಾಸತೊಡಗಿತು. ಕೊನೆಗೂ ಭಾದ್ರಪದ ಮಾಸದ ಶುಕ್ಲ ಪಕ್ಷದ 8ನೇ ದಿನ ಮಧ್ಯರಾತ್ರಿ ಭಗವಾನ್ ವಿಷ್ಣು ಶ್ರೀಕೃಷ್ಣನ ರೂಪದಲ್ಲಿ ದೇವಕಿಯ ಮಗನಾಗಿ ಜನಿಸಿದ. ಕೃಷ್ಣನ ಪ್ರಸವವಾದೊಡನೆ ಎಲ್ಲ ದಿಕ್ಕುಗಳಲ್ಲಿಯೂ ಶುಭವಾದ ಸಭೆಯೊಂದು ಬೆಳಗಿತು. ದೇವಕಿಯು ದೈವಾಂಶ ಸಂಭೂತನನ್ನು ಪ್ರಸವಿಸುವುದನ್ನು ವಾಸುದೇವನು ವೀಕ್ಷಿಸಿದ. ಶ್ರೀಕೃಷ್ಣನ ಕಣ್ಣುಗಳು ಕಮಲದ ದಳದಂತೆ ಅಗಲವಾಗಿರುವುದನ್ನು ಅವನು ಕಂಡು ಆ ಮಗುವಿನ ಎದೆಯಲ್ಲಿ ಸ್ವಸ್ತಿಕದ ಚಿಹ್ನೆ ಇರುವುದನ್ನು ಗಮನಿಸಿದ. ನೀಲಮಣಿಯು ಹೊಳೆದಂತೆ ಶ್ರೀಕೃಷ್ಣನ ಚರ್ಮವು ಹೊಳೆಯುತ್ತಿತ್ತು. ನಂತರ ವಾಸುದೇವ ಮತ್ತು ದೇವಕಿ ಒಬ್ಬರೊಬ್ಬರ ಮುಖವನ್ನು ನೋಡಿಕೊಂಡಾಗ ವಾಸ್ತವದ ಅರಿವು ಅವರಿಗಾಯಿತು. ಯಾವುದೇ ಕ್ಷಣದಲ್ಲಿ ಕಂಸ ಈ ಮಗುವನ್ನು ಕೊಲ್ಲುವುದಕ್ಕೆ ಬರಬಹುದು. ವಸುದೇವನು ದೇವನನ್ನು ಪ್ರಾರ್ಥಿಸತೊಡಗಿದನು. ಓ ದೇವ, ನಮ್ಮ ಮಗುವನ್ನು ದುಷ್ಟ ಕಂಸನಿಂದ ಪಾರು ಮಾಡು. ಈ ಮಗು ದೈವಾಂಶ ಸಂಭೂತನೆಂದು ನಮಗೆ ಗೊತ್ತು. ಆದರೆ ಮುಂದೇನು ಮಾಡಬೇಕು ನಮಗೆ ತಿಳಿಯದು. ದುರಂತವನ್ನು ತಪ್ಪಿಸಲು ಏನಾದರೂ ಪವಾಡ ಮಾಡುವಂತೆ ನಾವು ನಿಮ್ಮನ್ನು ಬೇಡಿಕೊಳ್ಳುವುದರ ಬದಲು ಬೇರೇನೂ ಮಾಡಲಾರೆವು. ನೀನೇ ಈ ಜಗದ ಸೃಷ್ಟಿ ಸ್ಥಿತಿ ಹಾಗೂ ಲಯಕರ್ತ. ನಿನಗೆ ತಿಳಿಯದುದು ಅಸಾಧ್ಯವಾದದ್ದು ಏನಿದೆ? ಏನು ಸಂಭವಿಸಲಿದೆ? ಮುಂದೆ ಏನು ಮಾಡಬೇಕು ಎಂಬುದು ನಿನಗೆ ಮಾತ್ರ ಗೊತ್ತಿರಲು ಸಾಧ್ಯ. ನಾವು ಏನು ಮಾಡಬೇಕು ನೀನೇ ಹೇಳು ದೇವನೇ ಎಂದು ಬೇಡಿಕೊಳ್ಳುತ್ತಾರೆ. ಗಂಡ ಪ್ರಾರ್ಥನೆ ಮಾಡುತ್ತಿದ್ದಂತೆಯೇ ದೇವಕಿಯ ಸುತ್ತಲೂ ನೋಡುತ್ತಿದ್ದಳು. ಅವಳು ಬೆಕ್ಕಸ ಬೆರಗಾಗಿ ನೋಡುತ್ತಿದ್ದಂತೆ ಸೆರೆಮನೆಯ ಬಾಗಿಲು ತಾನಾಗಿ ತೆರೆದುಕೊಂಡಿತು. ಅಲ್ಲಿದ್ದವರು ಕಾವಲುಗಾರರೆಲ್ಲ ಮಲಗಿ ಗಾಢವಾದ ನಿದ್ರೆಯಲ್ಲಿದ್ದರು. ದೇವಕಿ ಗಂಡನಿಗೆ ಹೇಳಿದಳು, ದೊರೆಯೇ ನೋಡು, ಸೆರೆಮನೆಯ ಬಾಗಿಲು ತಾನಾಗಿಯೇ ತೆರೆದುಕೊಂಡಿದೆ. ಕಾವಲುಗಾರರು ನಿದ್ರಿಸುತ್ತಿದ್ದಾರೆ. ಕಣ್ತೆರೆದು ನೋಡು. ನೀನು ಮಗುವನ್ನು ಒಯ್ದು ಸುರಕ್ಷಿತ ಸ್ಥಳಕ್ಕೆ ಮುಟ್ಟಿಸು. ವಸುದೇವ ನೋಡಿದ. ಅವನು ತಡ ಮಾಡದೆ ಮಗುವನ್ನು ಒಂದು ಬುಟ್ಟಿಯಲ್ಲಿ ಇರಿಸಿ ಅದನ್ನು ಹೊತ್ತುಕೊಂಡು ಹೊರನಡೆದ. ಅವನು ಹೋಗುತ್ತಿದ್ದಂತೆಯೇ ಬಾಗಿಲುಗಳು ಒಂದೊಂದಾಗಿ ತೆರೆದುಕೊಂಡವು. ಎಲ್ಲೆಡೆಯೂ ಪಡಸಾಲೆಯಲ್ಲಿ ಅಂಗಳದಲ್ಲಿದ್ದ ಕಾವಲುಗಾರರು ಯಾವುದೋ ಮಾಯೆಗೆ ಸಿಲುಕಿದವರಂತೆ ಗಾಢ ನಿದ್ರೆಯಲ್ಲಿದ್ದರು. ಸೆರೆಮನೆಯ ಹೊರಗೆ ಗಾಢವಾದ ಕತ್ತಲು ತುಂಬಿತ್ತು. ಆಕಾಶದಲ್ಲಿ ಮೋಡಗಳು ಕವಿದು ಗುಡುಗಿನ ಸದ್ದು ಪ್ರಾರಂಭವಾಗಿತ್ತು. ಕೆಲವೇ ನಿಮಿಷಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿಯತೊಡಗಿತು. ವಾಸುದೇವನು ಎಲ್ಲೂ ನಿಲ್ಲಲಿಲ್ಲ. ಅವನು ನೇರವಾಗಿ ಯಮುನಾ ನದಿಯತ್ತ ನಡೆದ. ಅವನನ್ನು ಯಾವುದೋ ಶಕ್ತಿಯು ಮುಂದಕ್ಕೆ ನಡೆಸುತ್ತಿತ್ತು. ಯಮುನೆಯ ದಡಕ್ಕೆ ಸಮೀಪಿಸಿದ ವಸುದೇವನಿಗೆ ನದಿಯ ಪ್ರವಾಹದ ಮಟ್ಟ ಏರುತ್ತಿರುವುದನ್ನು ಕಾಣಿಸಿತು. ಜೊತೆಗೆ ಪ್ರವಾಹದ ವೇಗವೂ ಬಲು ತೀವ್ರವಾಗಿತ್ತು. ಆದರೆ ವಸುದೇವ ಭಯಪಡಲಿಲ್ಲ. ಅವನು ನದಿಯ ನೀರಿಗೆ ಇಳಿದ. ಪವಾಡವೆಂಬಂತೆ ನದಿಯ ನೀರು ವಸುದೇವನಿಗೆ ದಾರಿ ಮಾಡಿಕೊಟ್ಟಿತು. ಅವನು ಮುಂದೆ ಹೋದಂತೆ ನೀರು ಹಿಂದೆ ಸರಿಯುತ್ತಾ ದಾರಿ ಕೊಟ್ಟಿತು.
ಮಗುವಿನ ಮಳೆಯಿಂದ ರಕ್ಷಣೆಗಾಗಿ ಶೇಷನಾಗನು ತನ್ನ ಹೆಡೆಯನ್ನು ಬಿಚ್ಚಿ ಕೊಡೆಯಂತೆ ಹಿಡಿದಿದ್ದ. ಕೆಲವೇ ನಿಮಿಷಗಳಲ್ಲಿ ವಸುದೇವನು ಮಗುವಿನ ಬುಟ್ಟಿಯೊಂದಿಗೆ ಯಮುನೆಯ ಆಚೆ ದಡ ತಲುಪಿದ. ವಸುದೇವನು ಮಗುವಿನೊಂದಿಗೆ ತನ್ನ ಸ್ನೇಹಿತ ನಂದಬಾಬನ ಮನೆಯತ್ರ ಬಿರುಸಿನಿಂದ ನಡೆದ. ಆದರೆ ರಾತ್ರಿ ಯೋಗ ಮಾಯೆಯು ನಂದನ ಪತ್ನಿ ಯಶೋದೆಯ ಗರ್ಭದಲ್ಲಿ ಅವತರಿಸಿ ಬಂದಿದ್ದಳು. ವಸುದೇವನು ನಂದನ ಮನೆ ತಲುಪಿದಾಗ ಅಲ್ಲಿ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದರು. ಎಲ್ಲವೂ ಯಾವುದೇ ಮಾಯೆಗೆ ಒಳಗಾದಂತೆ ನಡೆಯುತ್ತಿತ್ತು. ಇದೆಲ್ಲವೂ ಯೋಗಮಾಯೆಯ ಕೈವಾಡದಿಂದಲೇ ನಡೆದಿತ್ತು. ವಸುದೇವನು ತಾನು ತಂದ ಶಿಶುವನ್ನು ಯಶೋದೆಯ ಪಕ್ಕ ಮಲಗಿಸಿ ಅಲ್ಲೇ ಇದ್ದ ಹೆಣ್ಣು ಶಿಶುವನ್ನು ಎತ್ತಿಕೊಂಡ. ಯಶೋದೆ, ದಯವಿಟ್ಟು ನನ್ನನ್ನು ಕ್ಷಮಿಸು, ಇದೆಲ್ಲವೂ ದೈವಾಪೇಕ್ಷೆಯಂತೆ ನಡೆಯುತ್ತಿದೆ ಎಂದು ಮನದಲ್ಲಿ ಪ್ರಾರ್ಥಿಸಿ ಬೀಳ್ಕೊಟ್ಟ. ಮತ್ತೆ ಅವನು ಯಾರೊಂದಿಗೂ ಏನೂ ಹೇಳದೆ ಮಗುವಿನ ಬುಟ್ಟಿಯೊಂದಿಗೆ ಮರು ಪ್ರಯಾಣ ಮಾಡಿದ. ಅದೇ ದಾರಿಯಿಂದ ನದಿಯನ್ನು ದಾಟಿ ಸೆರೆಮನೆಯನ್ನು ಸೇರಿದ. ಅವನು ಒಳಬಂದಂತೆಯೇ ಬಾಗಿಲುಗಳು ಮೊದಲಿನಂತೆಯೇ ಮುಚ್ಚಿಕೊಂಡು ಬೀಗ ಜಡಿದುಕೊಂಡವು. ವಸುದೇವನು ಹೆಣ್ಣು ಶಿಶು ಮಲಗಿದ್ದ ಆ ಬುಟ್ಟಿಯನ್ನು ದೇವಕಿಯ ಪಕ್ಕದಲ್ಲಿ ಇರಿಸಿದನು. ಕೆಲಕಾಲ ಕಳೆಯುತ್ತಲೇ ಸೆರೆಮನೆಯ ಕಾವಲುಗಾರರಿಗೂ ಸೈನಿಕರಿಗೂ ಒಬ್ಬರ ನಂತರ ಒಬ್ಬನಂತೆ ಎಚ್ಚರವಾಯಿತು. ವಸುದೇವನ ಬಟ್ಟೆಗಳೆಲ್ಲ ಮೊದಲಿನಂತೆ ಒಣಗಿದ್ದವು. ಅವನು ಮಳೆಯಲ್ಲಿ ನೆನೆದ ಯಾವ ಸೂಚನೆಯೂ ಅಲ್ಲಿ ಇರಲಿಲ್ಲ. ಅಷ್ಟರಲ್ಲಿ ಆ ಶಿಶು ಅಳುವುದಕ್ಕೆ ಪ್ರಾರಂಭಿಸಿತು. ದೇವಕಿಯ 8ನೇ ಗರ್ಭದ ಮಗು ಜನಿಸಿತೆಂದು ಕಾವಲುಗಾರರು ಭಾವಿಸಿದರು. ಮಗು ಜನಿಸಿದೆ ಎಂದು ಕಂಸನಿಗೆ ಸುದ್ದಿ ಮುಟ್ಟಿಸಲು ಮುಖ್ಯ ಕಾವಲುಗಾರ ಅರಮನೆಗೆ ಓಡಿದ. ಅತ್ತ ನಂದಗೋಕುಲದಲ್ಲಿ ಯಶೋದೆಗೆ ಎಚ್ಚರವಾದಾಗ ಅವಳು ಶಿಶುವನ್ನು ಮುಟ್ಟಿ ನೋಡಿದಳು. ತನಗೆ ಹೆರಿಗೆ ಆಗಿರುವುದು ಮಾತ್ರ ಅವಳಿಗೆ ತಿಳಿದಿತ್ತು. ಆಮೇಲೆ ಅವಳು ಮೂರ್ಛೆ ಹೋಗಿದ್ದಳು. ಆ ಮಗು ಹೆಣ್ಣೆ ಗಂಡೆ ಎಂಬುದು ಅವಳಿಗೆ ತಿಳಿದಿರಲಿಲ್ಲ. ನೀಲವರ್ಣದ ಗಂಡು ಮಗುವೇ ತನ್ನ ಶಿಶುವೆಂದು ಬಗೆದ ಅವಳು ಅದನ್ನು ಮುದ್ದು ಮಾಡಲು ತೊಡಗಿದಳು. ದೇವಕಿಗೆ 8ನೆಯ ಮಗು ಜನಿಸಿದ ವಾರ್ತೆ ಕೇಳುತ್ತಲೇ ಕಂಸ ಸೆರೆಮನೆಗೆ ಓಡಿದ. ಅಲ್ಲಿ ಹೆಣ್ಣು ಶಿಶು ಮಲಗಿರುವುದನ್ನು ಕಂಡು ಅವನಿಗೆ ಗೊಂದಲವಾಯಿತು. ಆದರೂ ಅವನು ಅದನ್ನು ಬಿಡಲಿಲ್ಲ. ಅದನ್ನು ಅವನು ಬುಟ್ಟಿಯಿಂದ ಸೆಳೆದುಕೊಂಡ. ಅದನ್ನು ಕೊಲ್ಲಬೇಡ ಎಂದು ವಸುದೇವನು ದೇವಕಿಯು ಅವನಿಗೆ ಮೊರೆಯಿಟ್ಟರು. ಅಣ್ಣ, ಇದೊಂದು ಹೆಣ್ಣು ಮಗು. ಇದು ನಿನ್ನ ಮಗಳಂತೆ ಭಾವಿಸು. ದಯವಿಟ್ಟು ಈ ಮಗುವನ್ನು ಕೊಲ್ಲಬೇಡ. ಒಂದು ಸಾರಿ ನಿನ್ನ ತಂಗಿಯ ಮಾತನ್ನು ಕೇಳು ಎಂದು ಕಂಸನಿಗೆ ಬೇಡಿಕೊಂಡಳು. ಆದರೆ ಕಂಸ ಯಾರ ಮಾತನ್ನೂ ಕೇಳುವ ಪರಿಸ್ಥಿತಿಯಲ್ಲಿಲ್ಲ. ಆ ಶಿಶುವನ್ನು ಕೊಲ್ಲಲು ಮೇಲೆ ಎತ್ತಿದ. ಇನ್ನೇನು ಅವನು ಆ ಶಿಶುವನ್ನು ಬಂಡೆಗೆ ಅಪ್ಪಳಿಸಬೇಕು. ಅದು ಮಿಂಚಿನಂತೆ ಮೇಲಕ್ಕೆ ನೆಗೆಯಿತು. ಆ ಮಗು ಆಕಾಶದಿಂದ ಹೇಳಿತು, ಮೂರ್ಖ ಕಂಸ, ನನ್ನನ್ನು ಕೊಂದು ಏನು ಸಾಧನೆ ಮಾಡುತ್ತೀಯ? ನಿನ್ನ ಯಮ ಜನಿಸಿದ್ದಾನೆ. ಅವನು ಸ್ವಲ್ಪ ದೂರದಲ್ಲಿ ಸುರಕ್ಷಿತವಾಗಿ ಇದ್ದಾನೆ. ಅಮಾಯಕ ಶಿಶುಗಳನ್ನು ಕೊಲ್ಲಬೇಡ. ನಿನ್ನ ಅವಸಾನ ಖಂಡಿತ ಎಂದು ಹೇಳಿ ಆ ಶಿಶು ಮರೆಯಾಯಿತು. ಈ ಘಟನೆಯಿಂದ ಕಂಸನಿಗೆ ಆಘಾತವೂ ಚಿಂತೆಯೂ ಆಯಿತು. ಆದರೆ ಅವನು ದುಡುಕಲಿಲ್ಲ. ತನ್ನ ತಂಗಿ ಮತ್ತು ವಸುದೇವನಿಗೆ ಕ್ಷಮೆಯಾಚಿಸಿ ಪಶ್ಚಾತ್ತಾಪದಿಂದ ತಪಸ್ಸಿಗೆ ಹೊರಡುತ್ತಾನೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.